ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಬ್ಬ ನಂಗೋಸ್ಕರ ಪಟಾಕಿ ತಂದ್ಕೊಟ್ಲು. ಹೆಂಗೋ ಕೊನೆಗೂ ಅವಳ ಹಠನ ಸಾಧಿಸ್ಬಿಟ್ಲು ನೋಡಕ್ಕ. ಕೊಡಿಸ್ಲಿಲ್ಲ ಅಂದ್ರೆ ಒಂದೇ ಕಣ್ಣಲ್ಲಿ ಅಳ್ತಾಳಲ್ಲ, ಏನ್ ಮಾಡೋದು? ಬರೀ ಡೌ. ಇದೇ ದುಡ್ಡಲ್ಲಿ ಬೇರೆ ಏನಾದ್ರೂ ತಗೋಬೋದಿತ್ತಲ್ವ ಸುಮಾ? ಅಕ್ಕ ನೀನ್ ಮತ್ತೆ ಅದೇ ತಗದನ್ ತೆಗಿಬೇಡ. ನಾನು ಮೊದಲೇ ಹೇಳಿದೀನಿ ಇದೇ ಕೊನೆ ವರ್ಷ ನಾನು ಪಟಾಕಿ ಹೊಡಿಯೋದು ಅಂತ. ಸಾಕು ಸುಮ್ಮನಿರೆ. ಹೋದ ವರ್ಷನೂ ಅದೇ ಹೇಳಿದ್ಲು ಅಲ್ವಾ ಅಕ್ಕ? ಹೌದು, ಈ ಸಲ ಅಕ್ಕನ ಜೊತೆ ಕೊನೆ ವರ್ಷ. ಮುಂದಿನ ವರ್ಷ ಸಹನಾ ಅಕ್ಕ ಮುರಳಿ ಸರ್ ಮನೇಲಿ ಇರ್ತಾಳೆ. ಏನೇ ನೆಪ ನೋಡಕ್ಕ ಇವಳ್ದು. ಹೊಸದಾಗಿ ಮದ್ವೆ ಆದವರು ದೀಪಾವಳಿ ಹಬ್ಬಕ್ಕೆ ತವ್ರ ಮನೆಗೆ ಬರ್ತಾರೆ. ಅಕ್ಕ ನಮ್ಮ ಜೊತೆನೆ ಇರ್ತಾಳೆ. ಹಂಗಂದ್ರೆ ನಾನು ಮುಂದಿನ ವರ್ಷನೇ ಲಾಸ್ಟು, ಆಮೇಲೆ ಪಟಾಕಿ ಹೊಡಿಯಲ್ಲ. ಅಯ್ಯೋ ನಿನ್ನ ತಲೆ ಸ್ನೇಹ ಬಿಡವಿ. ಲೇ ಕಟ್ಟಿ, ಅದ್ಯಾವುದೋ ಗದ್ದೆ ಐತಂತಲ್ಲ, ಅಲ್ಲಿಗೆ ಹೋಗಿ ಸ್ವಲ್ಪ ಸಮಯ ಕಳ್ಕೊಂಡು ಬರಲ್ವೇ? ಯಾವ ಗದ್ದೆವ? ಅದೇನಾ ನಮ್ಮ ಗದ್ದೆ. ಓ ಅದೇ ಮಗ, ನೀನ್ ವ್ಯವಸಾಯ ಎಲ್ಲ ಮಾಡ್ತಾ ಇದ್ಯಂತಲ್ಲ, ಹುಡುಗರೆಲ್ಲ ಮಾತಾಡ್ತಿದ್ರು. ಅದೇನಿಲ್ಲವಾ? ಅವತ್ ನಾನು ಅಲ್ಲಿಗೆ ಬಂದಿದ್ದೆ ಅಲ್ವೆಲ್ಲ. ಆ ರಾಜೇಶ್ವರಿ ಮ್ಯಾಕಿದ ಕ್ವಾಪಕ್ಕೆ ಸರಿಯಾಗಿ ಯೋನು ನೋಡಕ್ಕಾಗ್ಲಿಲ್ಲ. ನಡ್ರಿ ಎಲ್ರು ಅಲ್ಲಿಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡಿ ಹಬ್ಬ ಆಚರಣೆ ಮಾಡ್ಕೊಂಡು ಬರುಮ. ಏನಂತೀರಿ? ನಾನು ರೆಡಿನೇ. ನಾವು ರೆಡಿ. ಸರಿ ಸರಿ ನಡಿ. ಅಲ್ಲವಾ, ನಂಗೊಸಿ ಕೆಲಸ ಐತೆ. ಅದ್ಯೋನೇ ಕೆಲಸ ಇದ್ರು ಇವ್ರು ಯಾರನ್ನ ಕಳ್ಸು. ನೀನ್ ನಡಿ, ಹೊರಡುಮ. ಅಣ್ಣಯ್ಯ, ಸ್ನೇಹನ್ ನೋಡೋಕ್ಕೆ ಹೋಗೋಕ್ಕಾಗಲ್ಲ ಅಂತ ಫೀಲಿಂಗಾ? ಏನಾದರೂ ನೆಪ ಹೇಳಿ ಹೋಗ್ಬಾ, ನಾನು ನೋಡ್ಕೊಳ್ತೀನಿ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿನ್ಗೂ ಶುಭಾಶಯಗಳು. ಶಂಕರಣ್ಣ, ನಿನ್ನ ಹೆಸರಲ್ಲಿ ಒಂದು ಬಿಜ್ಲಿ ಪಟಾಕಿ. ಸುಮಾ ಹೋಗವ, ಆ ಕಡೆ ಹೋಗಿ ಹೊಗೆ ಜಾಸ್ತಿ. ಗೌಡ್ರೆ, ಇದು ಸ್ವಲ್ಪ ನೋಡಿ, ಏನೋ ಹತ್ತುತ್ತಿಲ್ಲ. ಇಂಥ ಬಾಂಬ್ ಹಚ್ಚಿಯಲ್ಲ, ಯಾರಿಗಾರ ಹೆಚ್ಚು ಕಡಿಮೆ ಆದ್ರೆ ಏನವಾಗತ್ತೆ? ನಿಮ್ಗೇನಾಗಲ್ಲ, ಹೋಗಿ ಗೌಡ್ರೆ. ಒಳ್ಳೆ ಹುಡುಗಿ ನೀನು. ಹುಡುಗಾಟಾಡ್ತೇನೆ ಯಾರಿಗಾರ ಏನಾರ ಅದು ಏನ್ ಮಾಡೋದು? ಅಪ್ಪ ಹುಷಾರಾಗಿ ಹಚ್ತಿದ್ದೀನವ. ಅದಕ್ಕೆ ನಿನಗೆ ಪಟಾಕಿ ಕೊಡ್ಸಕ್ಕಿಲ್ಲ ಅಂದಿದ್ದು. ಆ ಕ್ವಾಣೆ ಒಳಗೆ ದಿಟ್ಟವಾಗಿರೋ ಚೋಳ್ಗಳು ಬಿಟ್ಬಿಟ್ಟು ಕೂಡಾಕ್ಬೇಕಾಗಿತ್ತು ನಿನ್ನ. ಏನ್ ಸುಮಾ, ನೀನ್ ಈಗ್ಲೇ ಶುರು ಹಚ್ಕೊಂಡ್ಬಿಟ್ಯಾ? ನೇ ರಾತ್ರಿಗೆ ಹೊಡಿಯುವಂತ ಇದನ್ನೆಲ್ಲ ಎತ್ ಮಾಡ್ಕಳೆ. ರಾತ್ರಿ ಹೊಡ್ಯಕ್ಕೆ ಬೇರೆ ಪಟಾಕಿ ಇದೆಯವ, ಇದನ್ನ ಈಗ್ಲೇ ಹೊಡಿಬೇಕು. ಸುಮಾ, ಗಿರಾಕಿಗಳಿಗೆ ತೊಂದರೆ ಇದೆ ಕಣವಿ. ಏನ್ ಎಲ್ರು ನಾನೇ ಅಪರಾಧ ಮಾಡಿರೋಂಗೆ ನನ್ ಮೇಲೆ ತಿರುಗಿ ಬೀಳ್ತಿದ್ದೀರಲ್ಲ. ತಂದಿರೋ ಪಟಾಕಿನ ಹಾಗೆ ಬಿಡಕ್ಕಾಗತ್ತಾ?
ನಾನು ಪಟಾಕಿ ಹೊಡೆದೇ ಹೊಡಿತೀನಿ. ಅಯ್ಯೋ ಸುಮ್ಮನೆ ಇರೋ ನೀನು. ಏನ್ ಸುಮ್ಮನೆ ಆಗ್ತಾರೆ? ತೋ ಗಬ್ಬು ಆಸನೆ ಬೇರೆ. ತೋ ಏನು ಇವಳು? ಸ್ನೇಹ ಬಿಡ, ಅವ್ವ ಬೇಡ ಅಂತ ಹೇಳ್ತಿದ್ದಾಳೆ ತಾನೆ. ಮತ್ತೆ ಇನ್ನೆಲ್ಲಕ್ಕ ಹೊಡಿಯೋಕ್ಕಾಗತ್ತೆ? ನಮ್ಗೇನು ಸಪ್ರೇಟ್ ಜಾಗ ಇದೆಯಾ ಪಟಾಕಿ ಹೊಡಿಯೋಕ್ಕೆ? ಅಕ್ಕ, ಶ್ರೀ ಅವ್ರ ಗದ್ದೆ ಇದೆಯಲ್ಲ, ಅಲ್ಲಿ ಹೋಗೋಣ. ಹೋಗೋಣ ಅಕ್ಕ, ಅಲ್ಲಿ ಹೋದ್ರೆ ಆರಾಮಾಗಿ ಪಟಾಕಿ ಹೊಡಿಬೋದು. ಸಹನಾ ಅಕ್ಕ, ನೀನು ಬಾ. ಅವ್ವ, ನಾವು ಗದ್ದೆಗೆ ಹೋಗ್ಬೋದಾ? ಯೋನರ ಮಾಡ್ಕ, ಇಲ್ಲಿ ಹೊಡಿಬೇಡ, ಗಿರಾಕಿಗಳು ತೊಂದರೆ ಆಯ್ತದೆ. ಅಕ್ಕ ಬಾರಕ್ಕ. ಸರಿ ಬಾ, ಅಲ್ಲಿಗೆ ಹೋಗೋಣ. ಓ ನಮ್ ಕೊಕ್ಕೆ ಕೂದಂಡು ಒಲೆ ಹಾಕ್ಸ್ಬಿಟ್ಟವನೇ. ಎಲ್ಲ ಸಂದಕೈತೆ ಕಣ್ರಲ್ಲ. ಓವ ಅಣ್ಣಗೆ ಇತ್ತೀಚೆಗೆ ವ್ಯವಸಾಯದ ಮೇಲೆ ಸ್ಯಾನೆ ಪಿರುತಿ. ವಾ ಹೌದೇನಿಲ್ಲ ಕಂಟಿ, ನಂಗಂತೂ ನಂಬಕ್ಕೆ ಆಯ್ತಾ ಇಲ್ಲಪ್ಪ. ಹ್ಞೂ ಕಣವ, ನಮ್ಮ ಹುಡುಗರ್ಗೂ ನಮ್ಮಕ್ಕೆ ಆಯ್ತಿಲ್ಲ. ನೋಡ್ದವ ಗ್ಯಾಪ್ ಸಿಕ್ಕಿದ್ರೆ ಹೆಂಗ್ ಆಡ್ಕತಾರೆ ನನ್ನ ಮಕ್ಳು. ಅಂತದ್ ಏನಿಲ್ಲವಾ, ಈ ವಸೂಲಿ, ದುಡ್ಡು, ಬಡ್ಡಿ, ಈ ಓಡಾಟ ಮತ್ತೆ ಇಂಥದ್ದು ಏನಾದ್ರು ಒಂದ್ ಇರ್ಲಿ ಅಂತ ಅಷ್ಟೇ. ಮಾಡ್ ಮಗ ಮಾಡ್. ರೀ ನೋಡಿದ್ರ ಬಡ್ಡಿ ಯಾವಾರ ಜೊತೆ ವ್ಯವಸಾಯನು ಸ್ಯಾನೆ ಸಂದಕ್ ಮಾಡ್ತಾವ ನಿಮ್ ಮಗ. ಓ ವ್ಯವಸಾಯ ನಮ್ ರಕ್ತದಾಗ ಐತಕ್ಕಲ್ಲ. ನೀನ್ ಬೇಡ ಅಂದ್ರು ಅದ್ ನಿನ್ನ ಬಿಡಾಕಿಲ್ಲ. ನಂಗೂ ಹೊಸಿ ಮೈ ಹುಷಾರಾಗ್ದಿ ನಾನು ಗದ್ದೆಗಿಳಿತೀನಿ. ನೋಡ್ದಿಯಲ್ಲ ಕಂಟಿ, ನಿಮ್ಮಪ್ಪ ಹಿಂಗ ಈ ಆಸೆ ಐತೆ ಅಂತ ನನ್ ತವ ಏಳೇ ಇರ್ಲಿಲ್ಲ ನೋಡು. ಈಗ ಹೇಳಿದ್ರೆ ಈ ಮುದ್ಕಪ್ಪ ಬೈ ಕಾಣ್ತಾವನೆ ಅಂತ ಆಯ್ತದೆ ಬಂಗಾರ. ಸರಿ ಹೋಯ್ಲಿ, ಆಮೇಲೆ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಖಂಡಿತ ಪಯ್ಯ, ಆದಷ್ಟು ಬೇಗ ನಿಮಗೆ ಸರಿ ಹೋಗುತ್ತೆ. ಹೌದೌದು, ಮೊನ್ನೆ ಡಾಕ್ಟ್ರು ಹೇಳ್ತಿದ್ರು, ನೀವು ಅದು ಯಾವ ಎಣ್ಣೆ ಬಳಸಿ ಮಾಲಿಶ್ ಮಾಡ್ತಿದ್ದೀರೋ ಅದನ್ನೇ ಮುಂದುವರಿಸಿ ಅಂತ. ಪುಟ್ಟಕ್ಕ ಕೊಟ್ಟಿದ್ದ ಔಷಧಿ ಚಂದ ಕೆಲಸ ಮಾಡ್ತೈತೆ. ಓ ಬಂಗಾರ, ಅದ್ರಾಗ ಸಂಶಯನೇ ಇಲ್ಲ. ಕುಮಾರಿ, ಏನಾದ್ರೂ ಸಹಾಯ ಬೇಕಿದ್ರೆ ಕೇಳು. ಇಲ್ಲ ಅಕ್ಕ, ಏನ್ ತೊಂದ್ರೆ ಇಲ್ಲ. ನೀವೇನ್ರಲ್ಲ ಸುಮ್ಕೆ ನಿಂತಿದ್ದೀರಿ, ಪಟಾಕಿ ಹಚ್ಚಿರಲ್ಲ. ಗುಳಿ ಸುರು ಹಚ್ಕೊಳಮ್ಮ. ಹೌದೌದು, ನಾನು ಪಟಾಕಿ ಹಚ್ಚಿ ಸಾನು ವರ್ಷಗಳಾಗಿತ್ತು, ನಂಗೂ ಹೊಸಿ ಪಟಾಕಿ ಕೊಡ್ರಲ್ಲ. ಅಬ್ಬ ನೀನು ಯಾಕ್ಲಾ, ನಾನು ಹೊಡಿಬಾರ್ದೆಲ್ಲ. ಯಾವನ್ ಹೇಳಿದ್ದು? ಬಾರ ಲೈ ಹೋಗ್ರಲ್ಲ, ಪಟಾಕಿ ತಗೊಂಬನ್ನಿ. ಸರಿ ಅಣ್ಣ. ಎಲ್ಲ ಸರಿ, ಆದ್ರೆ ಇವತ್ತು ನನ್ನ ಹುಡುಗಿನ ನೋಡಕ್ ಆಯ್ತಿಲ್ವಲ್ಲ. ಛೇ, ಅದೊಂದು ಕೊರತೆ ನೀಗ್ಬಿಟ್ರೆ ಇದು ದಾಮ್ ದುಮ್ ದೀಪಾವಳಿನೇಯ. ಮಂಜುಳಾ, ಹಲೋ ಅಕ್ಕ. ಅಕ್ಕ ಏನ ಮಂಜುಳಾ, ಯಾವಳ ಮಕ್ಕಕ್ಕೆ ಸಿಡಿತು? ಹಲೋ ಅಕ್ಕ, ಇವರೆಲ್ಲ ಪಟಾಕಿನ ತಗೊಂಡು ಬೇರೆ ಕಡೆಗೆ ಹೋಯ್ತವ್ರೆ. ಏನ? ಹ್ಞೂ ಕನಕ, ಇಲ್ಲಿ ಪಟಾಕಿ ಹೊಡಿಯೋದು ಬೇಡ, ಗಿರಾಕಿಗಳಿಗೆಲ್ಲ ತೊಂದರೆ ಆಯ್ತದೆ ಅಂತ ಪುಟ್ಟಕ್ಕ ಬೈದ್ಲು. ಅದಕ್ಕೆ ಇವ್ರು ಮೂವರುವೆ ಅದೆಲ್ಲ ತಗೊಂಡೋಗಿ ಹೊಡಿತೀನಿ ಅಂತ ಹೊಂಟೋದ್ರು ಕಣಕ. ಸರಿ, ಅದಕ್ಕೆ ಯಾಕೆ ನೀನು ಹಿಂಗಾಡಿಯೇ?
ಪಟಾಕಿನ ಎಲ್ಲಾದ್ರೂ ಓಡಿಲಿ ಬಿಡು. ಆದ್ರೆ ನಾವ್ ಅನ್ಕೊಂಡಿದ್ದು ಆಯ್ತದಲ್ಲ, ಅಷ್ಟ್ ಸಾಕು. ಹಂಗಲ್ಲ ಕನಕ, ಇವ್ರಿಲ್ಲೇ ಇದ್ರೆ ಇವ್ರು ಮಾತ್ರ ಪಟಾಕಿ ಹಚ್ತಿದ್ರು. ಈಗ ಅಲ್ಲಿ ತಗೊಂಡೋಗ್ಬಿಟ್ಟು ಅಲ್ಲಿ ಇವ್ರು ಬಿಟ್ಟು ಬೇರೆ ಯಾರಾದರೂ ಹೊಡೆದು ಅವ್ರಿಗೇನಾದರೂ ಆಗ್ಬಿಟ್ರೆ? ಅದಿನ್ನೂ ಒಳ್ಳೇದೇ ಅಲ್ವೇನೆ. ಹಂಗೇನಾದ್ರೂ ಆದ್ರೆ ಇವುಗಳ ಮೇಕೆ ಬತ್ತೈತೆ, ಅನ್ಭವಿಸ್ಲಿ ಬಿಡು. ಮಂಜುಳಾ, ಒಳ್ಳೆ ಸುದ್ದಿ ಸಿಕ್ಮೇಕೆ ನನಗೆ ಫೋನ್ ಮಾಡು ಆಯ್ತಾ? ಮಡಗು ಈಗ ಫೋನ್. ನೇಹಾ, ನೀನ್ ಕರ್ದಿದ್ದಕ್ಕೆ ನಮ್ಮ ಮನೇಲಿ ಒಪ್ಕೊಂಡ್ರು, ಇಲ್ಲ ಅಂದ್ರೆ ಇವತ್ ಬಿಡ್ತಿರ್ಲಿಲ್ಲ. ಟೈಲರ್ ಕ್ಲಾಸ್ ಇಲ್ವಲ್ಲ, ಸುಮ್ಕೆ ಮನೆಗ್ ಬಿಕ್ಕ ಅಂದಿರೋನು ನಮ್ಮ ಅಪ್ಪಯ್ಯ. ಇನ್ಮೇಲಿಂದ ನಿನ್ ಸ್ನೇಹ ಅಕ್ಕನ ಹೆಸರು ಹೇಳಿ ಊರ್ ಸುತ್ಬೋದು ಬಿಡಕ್ಕ. ಏ ಇವಳೊಳ್ಳೆ, ನಮ್ಗೇನ್ ಗೊತ್ತಿಲ್ಲ ಅನ್ಕೊಂಬೇಡ, ನಂಗೆಲ್ಲ ಗೊತ್ತು ಬಿಡು. ಏಯ್, ಏನೇ ಅದು? ಗೌರಕ್ಕ, ನೀನು ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ ಹೇಗೆ? ಈ ಸುಮಾ ಇದ್ದಾಳಲ್ಲ, ಸಹನ ಅಕ್ಕನ ಯಾವಾಗ್ಲೂ ರೇಗಿಸ್ತಾನೆ ಇದ್ಲು. ನಂಗೆ ಅರ್ಥನೇ ಆಗ್ತಿರ್ಲಿಲ್ಲ. ಮಾತೆತ್ತಿದ್ರೆ ಸಾಕು ಅಕ್ಕ ಅಕ್ಕ ಅಂತ ನುಲಿಯೋಳು. ಈಗ ಅರ್ಥ ಆಗ್ತಿದೆ. ನೋಡಕ್ ಚೋಟು ಕಣವಿ, ಎಲ್ಲ ಗೊತ್ತೈತೆ ಇವಳಿಗೆ. ಅಯ್ಯಯ್ಯೋ, ಹಿಂಗ್ ಹೇಳಿ ನನ್ ರೆಪ್ಯುಟೇಷನ್ ಹಾಳು ಮಾಡ್ಬೇಡಕ್ಕ ನೀನು. ಏನು ಹಂಗಂದ್ರೆ? ಹಂಗಂದ್ರೆ ಮರ್ಯಾದೆ ಅಂತ. ಹುಷಾರೇ, ಪಟಾಕಿ ಡಬ್ಬನ ಸಹನ ಹತ್ರ ತರ್ಬೇಡ, ಡಮ್ ಅಂದ್ಬಿಡ್ತೈತೆ. ತರೋದೇನ್ ಬೇಡ, ಇಲ್ಲಿಂದಾನೇ ಡಮ್ ಅಂದ್ರು ಅಂತು. ನೋಡಿವಿ ಇವಳ ನಾನು ಸುಮ್ಕಿ ಇದ್ರು ಹೆಂಗ್ ನಂಗೆ ಕಾಲು ಎಳಿತವಳೆ ಅಂತ. ಅಕ್ಕ ಮುರಳಿ ಸರ್ ನೆನ್ಪಲ್ಲೇ ಇದ್ದಾಳೆ. ಅವರು ಇಲ್ಲಿ ಇರ್ಬೇಕಿತ್ತು ಅಂತ ಮನ್ಸಲ್ಲೇ ಬೇಡ್ಕೋತಿದ್ದಾಳೆ. ಮನ್ಸಲ್ಲಿ ಅದು ಎಷ್ಟೇ ಅವ್ರಿಗೆ ದೀಪ ಹಚ್ಚಿದಾಳೋ ಏನೋ, ಅದಕ್ಕೆ ಹಂಗಂದೆ. ನಾನೇನು ಹಂಗಲ್ಲ ಅನ್ಕೊಂಡಿಲ್ಲ. ಹೌದಾ? ಹಂಗಂದ್ರೆ ನನ್ ಮೇಲೆ ಆಣೆ ಮಾಡಿ ಹೇಳಿ ನೋಡೋಣ. ಸುಮ್ಮನೆ ನಡೆಯವಿ ಮುಂದಕ್ಕೆ. ಹಾಯ್, ಹ್ಯಾಪಿ ದೀಪಾವಳಿ ಸ್ನೇಹಕ. ಹ್ಯಾಪಿ ದೀಪಾವಳಿ ಪುರ್ಸಿ. ಹ್ಯಾಪಿ ದೀಪಾವಳಿ ಸುಮಾ. ಹ್ಯಾಪಿ ದೀಪಾವಳಿ ಪುರ್ಸಿ. ಹ್ಯಾಪಿ ದೀಪಾವಳಿ ಗೌರಿ. ಹ್ಯಾಪಿ ದೀಪಾವಳಿ ಸನಕ. ದೀಪಾವಳಿ ಹಬ್ಬದ ಶುಭಾಶಯಗಳು. ಏನು ಪುರ್ಸಿ, ನೀನೇನಿಲ್ಲಿ? ನಿಮ್ಮನ್ನೇ ಹುಡಿಕೊಂಡು ಹೊಂಟಿದ್ದೆ ಕಣ್ರಕ್ಕ. ಸದ್ಯ ನೀವೆಲ್ಲರೂ ಇಲ್ಲೇ ಸಿಕ್ಕಿದ್ರಲ್ಲ. ನಾವೆಲ್ಲಿದ್ದೀವಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಮೆಸ್ತಕ್ ಹೋಗಿದ್ದೆ, ಅವ್ವ ಹೇಳ್ತು. ಅದಿರ್ಲಿ, ನೀವೆಲ್ಲ ನನ್ನನ್ನು ಬಿಟ್ಬಿಟ್ಟು ಪಟಾಕಿ ಹೊಡಿತೀರಾ? ಯಾಕೋ ಪುರ್ಸಿ, ನಿಮ್ಮ ಮಮ್ಮಿ ಕಾಸ್ಟ್ಲಿ ಪಟಾಕಿ ಕೊಡಿಸ್ತಾಳಲ್ವಾ? ಅದೇನೋ ಈ ಕಿತ ಇಲ್ಲ ಅನ್ಬಿಟ್ಲು. ಗುರ್ರ ಅಂತವಳು ನಮ್ಮ ಮಮ್ಮಿ. ಸರಿ, ನಮ್ ಜೊತೆನೆ ಬಾ. ಅದಿರ್ಲಿ, ಎಲ್ಲಿ ಮುರಳಿ ಬಾವ ಬರಕಿಲ್ವೇ? ಏ, ಮದ್ವೆ ಆಗೋವರ್ಗು ಸುಮ್ನೆ ಇರು, ಈಗ್ಲೇ ಬಾವ ಬಾವ ಅಂತ ಹಬ್ಬಸ್ಬೇಡ. ಸುಮಾ, ಸುಮ್ನಿರೋ ಪುರ್ಸಿ, ಅವ್ರು ಬಂದಿಲ್ಲ ಅಂತ ಮೊದ್ಲೇ ಅಕ್ಕ ಫೀಲಿಂಗ್ ಅಲ್ಲಿ ಇದ್ದಾಳೆ. ಅವ್ರನ್ನ ಕರಿಬೇಕಿತ್ತು. ಏ, ಅವ್ರ ಮನೆಯವ್ರ ಮೊದ್ಲೇ ಸ್ಟ್ರಿಕ್ಟು, ಯಾಕೆ ಸುಮ್ನೆ? ಏನ್ ಸ್ಟ್ರಿಕ್ಟು? ನಾನು ಕರ್ಕೊ ಬರ್ತೀನಿ. ಏ ಬೇಡ್ವೋ? ಅಕ್ಕ, ನೀನೇನ್ ದಿಗಿಲ್ ಬಿಡ್ಬೇಡ. ನಾನು ಹೋಗಿ ನಾಜೂಕಾಗಿ ಮಾತಾಡ್ಕೊಂಡು ಕರ್ಕೊ ಬರ್ತೀನಿ. ನೀವೆಲ್ಲ ಹಿಂಗೆ ಹೋಯ್ತಾರಿ. ನೀ ಶ್ರೀತು ಹೇಳಿದೇನವಿ ನಾವ್ ಹಿಂಗ್ ಪಟಾಕಿ ಹೊಡಿಯಕ್ ಬರ್ತೀವಿ ಅಂತ. ಆಮ್ಯಾಕ ಅವ್ರೇನ ಇಲ್ಲ ಅಂದ್ರೆ? ಅವ್ರು ಇಲ್ಲಿಲ್ದೆ ಇನ್ನೆಲ್ಲ ಹೋಗ್ತಾರಕ್ಕ. ಅವ್ರು ಇರೋದು, ಕೆಲಸ ಮಾಡೋದು ಎಲ್ಲ ಇಲ್ಲೇ. ಊಟ ಮಾಡಕ್ಕೆ ನಮ್ಮ ಮೆಸ್ ಹತ್ರ ಬರ್ತಾರಷ್ಟೆ. ಆದ್ರೂ ನಂಗೆ ಯಾಕೋ ಆ ಶ್ರೀ ಅವ್ರ ಮೇಲೆ ಡೌಟ್ ಆಗ್ತಿದೆ ಅಕ್ಕ. ಏಯ್, ಏನೇ ನಿಂದು? ನೀನ್ ನಂಗಿಂತ ದೊಡ್ಡ ಡೌಟ್ ಪಾರ್ಟಿ, ಸುಮ್ನಿರೋ. ಸುಮಾ, ಸರ್ಪಟಾಕಿನೂವೆ ಒಂದೊಂದನೇ ಬಿಚ್ಚಿ ಹೊಡಿಯುಮ, ಜಾಸ್ತಿ ಸಿಗ್ತೈತೆ. ಏ ಇಲ್ಲ ಇಲ್ಲ, ಸರ್ಪಟಾಕಿನ ಹೆಂಗ್ ಹೊಡಿಬೇಕೋ ಹಂಗೆ ಹೊಡಿಯೋಣ. ಆಗ್ಲೇ ಯಾರು ಸುರು ಹಚ್ಕೊಂಡ್ಬಿಟ್ಟಿರಂಗೈತೆ. ಇನ್ಯಾರು, ಶ್ರೀ ಅವರೇ ಹೊಡಿತಿರ್ತಾರೆ ಪಟಾಕಿನ. ಶ್ರೀ ಅವ್ರ ಜೊತೆ ಇರೋದು ಬಂಗಾರಮ್ನವ್ರಲ್ವೇ?
ನೋಡ್ದ ಅಕ್ಕ, ನಾನು ಹೇಳಿಲ್ವಾ ನಿನಗೆ ಶ್ರೀ ಬಂಗಾರಮ್ಮನ ಜೊತೆ ಮಾತಾಡ್ತಿದ್ರು ಅಂತ? ಇವಾಗ ನೋಡು, ಒಟ್ಟಿಗೆ ಪಟಾಕಿ ಹೊಡಿತಿದ್ದಾರೆ. ಗುಳಿ ಆಯ್ತಲ್ಲ? ಬೇಡ ಕಳ ಮುಂಗು, ಅಲ್ಲಿ ಹೋಗಿಡು, ನಾ ಹಚ್ತೀನಿ. ಲೇ, ನಾನು ಹಿಡ್ಕತೀನಿ, ನೀನು ಹಚ್ಲಾ? ಲೋ ಮುಂಗು, ನಮ್ ಗ್ಯಾಂಗ್ನಾಗೆ ತುಂಬಾ ಧೈರ್ಯವಂತ ಅಂದೆ, ನೀನೇ ಕಂಡ್ಲಾ? ಅಣ್ಣು, ಅಷ್ಟಲಿ ದೀಪಾವಳಿ ಈಗ ಶುರು. ಯಾವಲ್ಲ ಅಣ್ಣ? ನಾನು ಹೇಳ್ದವ ಅಲ್ಲಿ ಇಡ್ಲಾ ಅಂತ, ಎಲ್ಲಂದಲ್ಲಿ ಹಾಕ್ಬಿಟ್ಟ ಊಟ. ದೊಡ್ಡ ನನ್ನ ಮಗ ಹೋಗೇಲೆ ಮಾಯ ಆಗ್ಬಿಟ್ಟ ಎಲ್ಲೋದ್ನೋ. ಎಕ್ಸ್ಕ್ಯೂಸ್ ಮೀ ಸರ್. ಯಾರಪ್ಪ ನೀನು? ಅಂಕಲ್, ಮುರಳಿ ಸರ್ ತಾವ ಮಾತಾಡ್ಬೇಕಿತ್ತು. ಏಯ್ ಪುರ್ಸಿ, ನೀನೇನು ಇಲ್ಲಿ? ಸರ್, ಇದೇನು ಸರ್ ಹಿಂಗೆ ಹೇಳ್ತಿದ್ದೀರಾ? ದೀಪಾವಳಿ ಆಚರಣೆ ಮಾಡೋ ಖುಷಿಯಲ್ಲಿ ಇವತ್ತು ಕ್ಲಾಸ್ ತಕ್ಕತೀನಿ ಅಂತ ಹೇಳಿದೆ ಮರ್ತೋದ್ರಾ? ಕ್ಲಾಸಾ? ಸಾರ್, ಹುಡುಗರೆಲ್ಲ ಕಾಯ್ಕೊಂಡು ಕುಂತಿದೀವಿ ಸಾರ್, ಬನ್ನಿ ಸ್ಪೆಷಲ್ ಕ್ಲಾಸ್ ತಕ್ಕಳಿ ಸಾರ್. ಕ್ಲಾಸಾ? ಈ ನನ್ನ ಮಗ ಕ್ಲಾಸೇ ಅಟೆಂಡ್ ಆಗಲ್ಲ, ಸ್ಪೆಷಲ್ ಕ್ಲಾಸ್ ಅಂತಿದಾನಲ್ಲ. ಸಾರ್, ಅಯ್ಯೋ ಬಿರ್ನೆ ಬನ್ನಿ ಮುರಳಿ ಸಾರ್, ನಮ್ಮ ಟೈಮ್ ವೇಸ್ಟ್ ಆಗೋಯ್ತದೆ, ಅಲ್ಲಿ ಹುಡುಗರೆಲ್ಲ ಕಾಯ್ತವ್ರೆ. ಓಹ್ ಸಾರಿ ಕಣ ಪುರ್ಸಿ, ಹುಡುಗರ ಭವಿಷ್ಯ ಇಂಪಾರ್ಟೆಂಟು. ಎಕ್ಸಾಮ್ಸ್ ಬೇರೆ ಹತ್ರ ಬರ್ತಾ ಇದೆ. ದೀಪಾವಳಿ ಏನು ಮಾಡೋದು? ನಡಿ, ನಾನು ಬರ್ತೀನಿ. ಏಯ್, ಹಬ್ಬದ ದಿನ ಏನಾಯ್ತು? ಅಂಕಲ್, ನೀವು ಮುರಳಿ ಸರ್ನ ಕಳ್ಸಿಲ್ಲ ಅಂದ್ರೆ ಈ ಸರಿ ಎಕ್ಸಾಮ್ ನಾವೆಲ್ಲ ಡುಮ್ಕಿನೇ. ಪ್ಲೀಸ್ ಅಂಕಲ್, ನೀವು ಕಾಲ್ ಕಟ್ಕೋತೀನಿ ಅಂಕಲ್, ಮುರಳಿ ಸರ್ ಕಳ್ಸ್ಕೊಡಿ ಅಂಕಲ್, ಪ್ಲೀಸ್. ಇಲ್ಲ ಅನ್ಬಿಡಿ ಅಂಕಲ್. ಆಯ್ತಾಯ್ತು, ನೀ ಕಾಲಲ್ಲಿ ಹಿಡ್ಕೋಬೇಡ. ಆಯ್ತು, ಹೋಗೋ, ಅದೇನು ಕ್ಲಾಸಲ್ಲಿ ಮುಗಿಸ್ಬಾರ, ಹೋಗೋ. ಥ್ಯಾಂಕ್ ಯು ಅಂಕಲ್. ಏ, ಪುಸ್ತಕ ನೋಡೋಗ, ಅಲ್ಲೆಲ್ಲ ಕಾಯ್ತಿದಾರ? ಅಯ್ಯೋ ಹೌದು ಮುರಳಿ ಸಾರ್, ಅಲ್ಲೆಲ್ಲ ಕಾಯ್ತವ್ರೆ. ಬೀರ್ನೆ ನನ್ನ ಕಡೆ ಹೋಗಮ್ಮ, ಬನ್ನಿ 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 ಬನ್ನಿ. ಅಪ್ಪ ಬರ್ತೀನಿಪ್ಪ, ಮೆಲ್ಲ ಕಂಡ್ರು. ಸಿಸ್ಟರ್, ನೀವೇನಿಲ್ಲಿ? ಸಿದ್ದೇಶ್, ಏನ್ ನಡೀತಿದೆ ಅಲ್ಲಿ? ಅವರೆಲ್ಲ ಯಾಕೆ ಬಂದಿದ್ದಾರೆ? ಶ್ರೀಗೆ ಬಂಗಾರಮ್ಮನವ್ರ ಪರಿಚಯ ಇದ್ದಾರಾ? ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಖುಷಿ ಖುಷಿಯಾಗಿ ಪಟಾಕಿ ಹೊಡಿತಿದ್ದಾರೆ. ದಡ್ಡಿಯಾಗಿ ಪ್ರಶ್ನೆ ಮಾಡ್ತಿದ್ಯಲ್ಲ ಅಕ್ಕ, ಇಬ್ಬರಿಗೂ ಪಕ್ಕ ಪರಿಚಯ ಇದೆ. ಅಯ್ಯೋ ಸಿಸ್ಟರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇದ್ರಲ್ಲಿ ತಪ್ಪು ತಿಳ್ಕೊಳ್ಳುವಂಥದ್ದು ಏನಿದೆ ಮಿಸ್ಟರ್ ಸಿದ್ದೇಶ್? ಕಣ್ಣಾರೆ ನೋಡ್ತಿದೀವಲ್ವಾ, ಅಲ್ಲಿ ನೋಡಿ, ಬಂಗಾರಮ್ಮನವ್ರ ಜೊತೆ ನಿಂತ್ಕೊಂಡು ಖುಷಿ ಖುಷಿಯಾಗಿ ಹಬ್ಬ ಮಾಡ್ತಿದ್ದಾರೆ. ಶ್ರೀ ಅವ್ರಿಗೆ ಬಂಗಾರಮ್ಮನವ್ರ ಪರಿಚಯ ಇದ್ದಾರೆ ಅನ್ನೋದ್ರ ಬಗ್ಗೆ ನನ್ನ ಹತ್ರ ಅವ್ರು ಯಾವತ್ತೂ ಹೇಳ್ಕೊಂಡೇ ಇಲ್ವಲ್ಲ. ಎಸ್ಕೇಪ್ ಆಗಬೇಕು ಅಂದರೆ ಸುಳ್ಳು ಹೇಳಲೇಬೇಕು, ಬೇರೆ ದಾರಿನೇ ಇಲ್ಲ. ಹೇಳ್ಕೊಳಕ್ಕೆ ಅಣ್ಣಂಗೂ ಇಷ್ಟ ಇಲ್ಲ ಸಿಸ್ಟರ್. ಅಂದ್ರೆ ಅದೊಂದು ದೊಡ್ಡ ಕತೆ. ಅದು ಬಿಡಿ, ನೀವು ಯಾಕೆ ಇಲ್ಲಿ ಬಂದ್ರಿ? ಅದೇನು ಅಂತ ಮೊದಲು ಹೇಳಿ ಸಿದ್ದೇಶ್. ಸಿಸ್ಟರ್, ನಿಮಗೆ ಗೊತ್ತಲ್ವರಾ, ನಮ್ಮ ಅಣ್ಣಂಗೆ ಕೆಲಸ ಮತ್ತು ಸಾಹೇಬ್ರು ಅಂದರೆ ಎಷ್ಟು ಗೌರವ ಕೊಡ್ತಾರೆ ಅಂತ. ಅದು ಅಲ್ಲದೆ ನಮ್ಮ ಸಾಹೇಬ್ರು ಏನು ಹೇಳಿದ್ರು ಅಣ್ಣ ಮಾಡ್ತಾರೆ. ಈ ಬಂಗಾರಮ್ಮನ ಫ್ಯಾಮಿಲಿ ಸಾಹೇಬ್ರಿಗೆ ಸ್ಯಾನೆ ಹತ್ರ. ಆದರೆ ನಮ್ಮ ಅಣ್ಣಂಗೆ ಇವನ್ನೆಲ್ಲ ಕಂಡ್ರೆ ಆಗಕ್ಕಿಲ್ಲ ಸಿಸ್ಟರ್. ಇವರೆಲ್ಲ ಇಂಥ ಹಬ್ಬದ ಸಮಯದಾಗ ಇಲ್ಲಿ ಬಂದು ಕಾಲ ಕಳೀತಾರೆ. ಸಾಹೇಬ್ರು ಕಟ್ಟಪ್ಪಣೆ, ಏನು ಮಾಡೋದು, ವೃತ್ತಿ ಧರ್ಮ ಇಲ್ಲ ಅಂತ ಹೇಳೋಕ್ಕಾಗಕ್ಕಿಲ್ಲ. ಅದಕ್ಕೆ ಅವ್ರನ್ನ ಇಂಗ್ಲೀಷಲ್ಲಿ ಏನೋ ಅಂತಾರೆ ಸಿಸ್ಟರ್,
ಎಂಟರ್ಟೈನ್ ಮಾಡೋದೇ ನಮ್ಮ ಕೆಲಸ ಆಗ್ಬಿಟ್ಟೈತೆ ಸಿಸ್ಟರ್. ಎಂಟರ್ಟೈನಾ? ಹೌದು ಸಿಸ್ಟರ್. ರಾಜರ ಕಾಲದಾಗೆ ರಾಜರು ವಿಹಾರಕ್ಕೆ ಅಂತ ಬಂದಾಗ ಕೆಲಸದವರು ಅಡಿಗೆ ಮಾಡಿ ಕುಣಿದು ಹಾಡಿ ಅವ್ರನ್ನ ಖುಷಿ ಪಡಿಸ್ತಿದ್ರಲ್ಲ, ಹಂಗೆ. ಸಿಸ್ಟರ್, ನೀವು ಆ ಕಡೆ ಬಂದ್ಬಿಡ್ಬೇಡಿ. ಇಲ್ಲಿಂದ ಅಣ್ಣನ ಮಕ್ಕದಾಗೆ ಖುಷಿ ಕಾಣಿಸ್ಬೋದು, ಆದರೆ ಅವ್ರ ಮನ್ಸೊಳಿಕೆ ಏಟ್ ಕಷ್ಟಪಡ್ತವ್ರೆ ಅಂತ ಅವ್ರಿಗೆ ಮಾತ್ರ ಗೊತ್ತಾಗ್ತೈತೆ. ಅಯ್ಯೋ, ಇದು ಒಳ್ಳೆ ಚೆನ್ನಾಗಿದೆಯಲ್ಲ. ನಿಮಗೆ ಇಷ್ಟ ಇಲ್ಲ ಅಂದ್ರೆ ನಿಮ್ಮ ಸಾಹೇಬ್ರ ಹತ್ರ ಹೇಳೋದಲ್ವಾ? ನೀವೇನು ಗುಲಾಮ್ರಾ? ನಮ್ಮ ಅಣ್ಣ ಹಂಗೆ ಸಿಸ್ಟರ್, ಒಂದೊತ್ತು ಊಟ ಹಾಕಿದ್ರನ್ನ ಯಾವತ್ತೂ ಮರೆಯೋಕ್ಕಿಲ್ಲ. ಅಲ್ಲಿ ನೋಡಿ ಹೆಂಗ್ ಕುಣಿತಾ ಇದ್ದಾರೆ ಅಂತ. ಶ್ರೀನ ನೋಡ್ತಿದ್ರೆ ನಂಗೆ ಪಾಪ ಅನ್ಸತ್ತೆ. ಇವರೆಲ್ಲ ಅವ್ರ ಮುಗ್ಧತೆನ ಬಳಸ್ಕೊತಿದ್ದಾರೆ. ಈಗ ನಾವೆಲ್ಲಿ ಪಟಾಕಿ ಹೊಡೆಯೋದು? ಅಯ್ಯೋ ಸಿಸ್ಟರ್, ನೀವೆಲ್ಲ ಆ ಕಡೆ ಇರಿ ಸಿಸ್ಟರ್, ನಾನು ಅಣ್ಣನ ಕರ್ಕೊಂಡು ಬಂದ್ಬಿಡ್ತೀನಿ. ಸರಿ ಸಿದ್ದೇಶ್, ನಡಿಯ.